ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಸೊ ನಾರ್ಮಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುವಂಥದ್ದು ಸೋಮವಾರ ದಿನ, ಬಟ್ ಇವತ್ತು ಶುಕ್ರವಾರ ಇದೆ. ಸೊ ಇವತ್ತೇನಕ್ಕೆ ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ. ಸೊ ಸ್ಟಾರ್ಟಿಂಗ್ ಮೇ ಬಿ ಮಂಗಳವಾರ ಅಂತ ಅನಿಸುತ್ತೆ. ಸೊ ಅವತ್ತಿನ ದಿನ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ರು. ಸೊ ಏನಕ್ಕೆ ಅಂತ ಅರ್ಥ ಆಗಿಲ್ಲ. ಮೇ ಬಿ ಅದು ಅರ್ಹರು ಅನರ್ಹರು ಅನ್ನೋ ಒಂದು ಇದಕ್ಕೆ ಮೇ ಬಿ ನಡೆಸಿದ್ರು ಅಂತ ಅನಿಸುತ್ತೆ. ಕ್ಲಾರಿಟಿ ಸಿಗ್ತಲ್ಲ ನನಗೆ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸಡನ್ನಾಗಿ ಒಂದು ಪ್ರೋಮೋ ನೋಡಿದೆ. ಸೊ ಅದರ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು. ನಾರ್ಮಲಿ ಸೋಮವಾರ ಅವ್ರು ಮಂಗಳವಾರ ನಡೆಸ್ತಾರೆ ನಾಮಿನೇಷನ್ ಪ್ರಕ್ರಿಯೆ, ಬಿಕಾಸ್ ಒಂದು ವಾರ ಬೇಕಲ್ಲ ವೋಟಿಂಗ್ ಮಾಡಲಿಕ್ಕೆ ಜನಗಳಿಗೆ. ಸೊ ಈ ಸಾರಿ ವೋಟಿಂಗ್ ಲೈನು ಕೂಡ ಓಪನ್ ಮಾಡಿಲ್ಲ, ಅಥವಾ ಇವತ್ತು ಶುಕ್ರವಾರ. ಸೊ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಸೊ ವೋಟಿಂಗ್ ಏನಾದರೂ ಇವತ್ತು ಓಪನ್ ಮಾಡ್ತಾರೆ, ಅಥವಾ ಎಲಿಮಿನೇಷನ್ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಕೂಡ ಇನ್ನೂ ಕರೆಕ್ಟಾಗಿ ಸರಿಯಾಗಿ ಇನ್ನೂ ಗೊತ್ತಿಲ್ಲ ಈ ಸೀಸನ್ದು. ಬಟ್ ಇವತ್ತು ಒಟ್ಟಿನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಅಲ್ಲಿ ನೋಡ್ತಾ ಇದ್ದಾರೆ ಆಲ್ರೆಡಿ ನೀವು. ಅಲ್ಲಿ ಕೆಲವರು ಸುದಿಗೆ ಹೇಳ್ತಿದ್ದಾರೆ, ಇನ್ನು ಕೆಲವರು ಧನುಷ್ ಬಗ್ಗೆ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಮಲ್ಲಮ್ಮ ಬಂದುಬಿಟ್ಟು ಗಿಲ್ಲಿಗೆ ಹೇಳ್ತಿದ್ದಾರೆ. ಅದು ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ ಅವರು. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಅಲ್ಲಿ ಧನುಷ್ಗೆ 2 ಓಟ್ ಬಿದ್ದಿದೆ ಅಂತ ಅನಿಸುತ್ತೆ. ಒಂದೇ ಅನಿಸುತ್ತೆ ಆ್ಯಕ್ಚುಲಿ ಒಂದು ಸುಧೀರು, ಇನ್ನೊಂದು ಚಂದ್ರಪ್ರಭಾ. ಅವರಿಬ್ಬರು ಸೇರಿಕೊಂಡು ಧನುಷ್ಗೆ ಮಾಡಿದ್ದಾರೆ. ಆ್ಯಂಡ್ ಸುಧೀರ್ಗೆ ಇಲ್ಲಿ ಧನುಷ್ ಆ್ಯಂಡ್ ಜಾನ್ವಿ, ಸೊ ಇಬ್ಬರು ಸೇರಿ ಸುದಿಗೆ ನಾಮಿನೇಟ್ ಮಾಡಿದ್ದಾರೆ. ಅಗೈನ್ ಅದೇನೆ ಟಾಸ್ಕಲ್ಲಿ ಏನು ಎಡವಟ ಆಯಿತು. ಸೊ ಅವ್ರವ್ರ ಮಧ್ಯೆ ಕಿತ್ತಾಟ ಶುರುವಾಗಿದೆ ಇವಾಗ. ಸೊ ಆ ಒಂದು ಕಿತ್ತಾಟ ಇವಾಗ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಕಾಣಿಸ್ಕೊತಾ ಇದೆ. ಸೊ ಆ ಕೋಪ ತಾಪ ಎಲ್ಲ ನಾಮಿನೇಷನಲ್ಲಿ ಹಾಕ್ಕೊತಿದ್ದಾರೆ. ಮೇ ಬಿ ಇದನ್ನು ಬಿಗ್ ಬಾಸ್ ಅವ್ರು ಬೇಕು ಅಂತಲೇ ಈ ರೀತಿ ಮಾಡಿದ್ರ ಅಂತ ಅರ್ಥ ಆಗ್ತಿಲ್ಲ ನನಗೆ. ಬಟ್ ರೂಲ್ಸ್ನ ಬ್ರೇಕ್ ಮಾಡಿ ಅಂತ ಅವರೇನು ಹೇಳಿರಲ್ಲ, ಬಟ್ ಫಾಲೋ ಮಾಡಬೇಕಾಗಿತ್ತು. ತಪ್ಪು ಇವ್ರ ಕಡೆಯಿಂದನೇ ಆಗಿದೆ. ಬಟ್ ಆ ತಪ್ಪು ಅದು ಇನ್ನೂ ದೊಡ್ಡದಾಗೆ ಆಗೋವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಆ್ಯಂಡ್ ಚಂದ್ರಪ್ರಭಾ ಕೂಡ ಈ ಒಂದು ಇವಾಗ ಕಿತ್ತಾಟ ಕೇಳ್ತಿದ್ದಾರೆ. ಧನುಷ್ ಸುದಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ಕಿತ್ತಾಟದ ಒಂದು ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇವ್ರ ಮಧ್ಯೆ ಅಲ್ಲಿ ಮಲ್ಲಮ್ಮ ಅವರು ಗಿಲ್ಲಿಗೆ ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ಬಟ್ ಅದಾದಮೇಲೆ ಅವರು ಗಿಲ್ಲಿ ಹತ್ರ ಹೋದಾಗ ಅಲ್ಲಿ ಗಿಲ್ಲಿ ಸುಮ್ಮನೆ ಡೌ ಮಾಡ್ಕೊಂಡು ಅಳ್ಕೊಂಡೆಲ್ಲ ಕೂತಿದ್ರು, ನಾನು ಆಚೆ ಕಳಿಸ್ತಾರೆ ಹಾಗೆ ಹೀಗೆ ಅಂತ. ಬಟ್ ಅಲ್ಲಿ ಇಲ್ಲ, ಆಚೆ ಕಳಿಸಲ್ಲ, ಕೊಳ್ಳಿಗೇನೋ ಹಾಕ್ತಾರೆ ಅಂತ ಏನೋ ಮೇ ಬಿ ಅವ್ರಿಗೆ ಮಲ್ಲಮ್ಮ ಹೇಳ್ತಾಯಿದ್ರು. ಮೇ ಬಿ ಏನೋ ಮೆಡಲ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಅವರು. ಸ್ವಲ್ಪ ಮಲ್ಲಮ್ಮ ಆದರೂ ಅಷ್ಟೇ ಏನಂತಂದರೆ ಈ ಥರದ ಒಂದು ಸಿಚುವೇಷನಲ್ಲಿ ಸ್ವಲ್ಪ ಅವರು ತಿಳ್ಕೊಬೇಕಾಗುತ್ತೆ, ಅಥವಾ ಯಾರಾದರೂ ಬೇರೆಯವ್ರು ತಿಳಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಡಿಸಿಷನ್ ಮೇಕಿಂಗಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಕ್ರಿಟಿಕಲ್ ಕಂಡೀಷನ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಇದು ಎಫೆಕ್ಟ್ ಆಗುತ್ತೆ. ಅಟ್ಲೀಸ್ಟ್ ಅವ್ರು ಏನಾದರೂ ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ಅವರಿಗೆ ಫಸ್ಟ್ ಅರ್ಥ ಆಗಿದೆಯಾ ಅಂತ ಯಾರಾದರೂ ಕೇಳಬೇಕು. ಎಲಿಮಿನೇಟ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಅವರ ಒಂದು ಸೆಲೆಕ್ಷನ್ನಿಂದ. ಸೊ ಅದು ಸ್ವಲ್ಪ ಕಾಳಜಿ ವಹಿಸಬೇಕು ಮನೆ ಒಳಗಡೆ ಯಾರಾದರೂ ಅಂತ ಅನಿಸುತ್ತೆ ನನಗೆ. ಮೇ ಬಿ ಅವರು ನಾಮಿನೇಷನ್ ಪ್ರಕ್ರಿಯೆ ಅಂತ ಅಂದ್ಕೊಂಡ್ರ, ಅಥವಾ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾಮಿನೇಷನ್ ಪ್ರಕ್ರಿಯೆ ಅಂದರೆ ಏನಂತನಾದರೂ ಗೊತ್ತಿಲ್ಲ. ಸೊ ಅದೆಲ್ಲ ಸ್ವಲ್ಪ ಅವರು ತಿಳ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ಸ್ಪರ್ಧಿಗಳಿಗೆ ಕಷ್ಟ ಆಗುತ್ತೆ. ಸೊ ಏನು ಡಿಸಿಷನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಸೊ ಅದು ಸ್ವಲ್ಪ ತಿಳಿಸಿ ಹೇಳಬೇಕು ಅಂತೀನಿ. ಅಗೇನ್ ಅಲ್ಲಿ ಗಿಲ್ಲಿ ಅದೇ ಸ್ವಲ್ಪ ಅವ್ರಿಗೆ ರೇಗಿಸ್ತಾ ಇದ್ದ. ಮೇ ಬಿ ಗೊತ್ತಿದೆ ಆಲ್ರೆಡಿ ಅವನಿಗೂ, ಎಮ್ಮಂಗೆ ಗೊತ್ತೇ ಇಲ್ಲ, ಏನೋ ಒಂದು ಮಿಸ್ಸಾಗಿ ಹೇಳ್ಬಿಟ್ರು ಅಂತ. ಬಟ್ ಹೇಳಿಕ್ಕಾಗಲ್ಲ, ಮುಂದೆ ಅದರಿಂದನೇ ಔಟ್ ಆದರೂ ಕೂಡ ಆಗ್ಬೋದಲ್ಲ, ಓಟ್ ಬಿಡಿಲ್ಲ ಅಂತಂದಾಗ. ಸೊ ಅವನಿಗಾಗಿಲ್ಲ ಅಂದರೆ ಇನ್ನು ಬೇರೆಯವರಿಗೆ ಬೇರೆ ಡಿಸಿಷನ್ಗಳಲ್ಲಿ ಆಗ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಮಲ್ಲಮ್ಮ ಅವರು ತಿಳ್ಕೊಬೇಕು ಅಂತ ನನಗನ್ಸುತ್ತೆ. ಬಟ್ ಅವರನ್ನು ಇನ್ನೋಸೆಂಟ್ ಇದ್ದಾರೆ. ಬಟ್ ಗೇಮ್ ಅಂತ ಬಂದಾಗ ಸ್ವಲ್ಪನಾದರೂ ಬುದ್ಧಿ ಓಡಿಸಲೇಬೇಕಾಗುತ್ತೆ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ, ನಿಮಗೇನು ಅನ್ನಿಸ್ತು ಈ ಒಂದು ಪ್ರೋಮೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಕೆಲವೊಂದು ಫುಟೇಜಸ್ಗಳು ಬೆಳಿಗ್ಗೆ ಪ್ರೋಮೋ ಏನು ಹಾಕಿದ್ರಲ್ಲ, ಸೊ ಅದರಿಂದನೇ ಎತ್ತಾಕ್ಬಿಟ್ಟವ್ರೆ. ಬೇರೆ ಕಂಟೆಂಟ್ ಇಲ್ವಾ ಅಂತ ಅರ್ಥ ಆಗ್ತಿಲ್ಲ ನನಗೆ ಬಿಗ್ ಬಾಸ್ ಟೀಮ್ಗೆ. ಸೊ ಈ ಸೀಸನ್ ಏನೋ ತುಂಬ ದೊಡ್ಡದಾಗಿ ಮಾಡ್ತೀರಾ ಹಾಗೆ ಹೀಗೆ ಅಂತಂದರೆ, ಸದ್ಯಕ್ಕಂತೂ ಇವತ್ತಿನ ಪ್ರೋಮೋದ ನೋಡ್ತಾ ಇದ್ದಾರೆ, ಬೆಳಗ್ಗೆಯಿಂದನೇ ಕಟ್ ಮಾಡಿಬಿಟ್ಟು ತಿರ್ಗಾ ಈ ಒಂದು ಪ್ರೋಮೋದಲ್ಲೂ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಬಿಗ್ ಬಾಸ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ನ ಥಿಯೇಟ್ರಲ್ಲೂ ಕೂಡ ಕೊಡ್ತಿದ್ದಾರೆ. ಸೊ ಅದೊಂದು ಪ್ರೋಮೋ ಚಿಕ್ಕದಾಗಿ ಅಪ್ಲೋಡ್ ಮಾಡಿದರು. ಸೊ ಇಷ್ಟೇ. ಸೊ ಓಕೆ. ಸೊ ನಿಮಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಪ್ರೋಮೋ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.